ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ಎಂ ಅಕ್ಷರದ ವ್ಯಕ್ತಿಯಿಂದ ಮೇ 15, 16, 17, 18, 19 ನಂತರ ದೊಡ್ಡ ಘಟನೆ ನಡೆಯುತ್ತದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಅವರು ಏಕೆ ಬರುತ್ತಿದ್ದಾರೆ ಮತ್ತು ಅವರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಯಾವ್ಯಾವುದು? ಮೇ ತಿಂಗಳು ಅದ್ಭುತವಾದ ಆಶ್ಚರ್ಯಕರವಾದ ಘಟನೆ ನಿಮ್ಮ ಜೀವನದಲ್ಲಿ ಜರುಗೋದಕ್ಕೆ ಖಂಡಿತವಾಗಿ ದೇವರ ಅನುಗ್ರಹ ಕೂಡ ಆಶೀರ್ವಾದ ಕೂಡ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ವೀಕ್ಷಕರೇ, ಮೇ 15, 16ರಿಂದ 19ನೇ ತಾರೀಕಿನವರೆಗೆ ನಿಮ್ಮ ಮನೆಗೆ 2 ದೇವತೆಗಳು ಏಕೆ ಬರುತ್ತಿದ್ದಾರೆ ಮತ್ತು ಅವರು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಆಗಮನಕ್ಕೆ ಕಾರಣವಾಗ್ತಾರೆ. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಇದನ್ನೆಲ್ಲ ತಿಳಿದುಕೊಂಡ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಖಂಡಿತವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಈ ಒಂದು ವಿಶೇಷವಾದ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾದ ಸಮಯ ಹತ್ತಿರಕ್ಕೆ ಬರ್ತಾ ಇದೆ ಎನ್ನುವಂತಹ ಮುನ್ಸೂಚನೆ ಸಿಗುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ಮೇ 15ರಿಂದ 20ನೇ ತಾರೀಕಿನ ನಂತರ ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ಅವರು ಹೇಗೆ ಬರುತ್ತಿದ್ದಾರೆ, ಅವರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆ ಯಾವುದು? ಅಷ್ಟೇ ಅಲ್ಲದೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳೋಕ್ಕೋಸ್ಕರ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಭೇಟಿ ಕೂಡ ನಡೆಯುತ್ತದೆ. ಆ ವ್ಯಕ್ತಿ ಯಾರು? ಅವರಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆ ಯಾವುದು? ಆ ವ್ಯಕ್ತಿಯ ಮೊದಲ ಅಕ್ಷರ ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತದೆ? ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇವೆ. ಅದಕ್ಕೋಸ್ಕರ ಈಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಘಟನೆಗಳು ನಡೆದರೂ ಕೂಡ ಎಲ್ಲವೂ ಕೂಡ ಅದೃಷ್ಟದ ಆಟವಾಗಿರುತ್ತೆ. ಹೌದು, ಈ ಸಮಯವನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಲಾಭ ಮತ್ತು ಅನಿರೀಕ್ಷಿತವಾಗಿರುವಂತಹ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಆತ್ಮವಿಶ್ವಾಸ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಮತ್ತೆ ತುಂಬುತ್ತಾರೆ. ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೋ ಸಂಪೂರ್ಣವಾಗಿ ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಎಂದೂ ಕಂಡಿರದ ಅನಿರೀಕ್ಷಿತವಾದ ಘಟನೆಗಳನ್ನು ನಿಮ್ಮ ಕಣ್ಣ ಮುಂದೆ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹೌದು, ವೃಶ್ಚಿಕ ರಾಶಿಯವರಿಗೆ ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಯಿಂದ ಬಂಗಾರದಂತಹ ಬದುಕನ್ನು ನಿರ್ಮಾಣ ಮಾಡ್ಕೊಳ್ತೀರಾ. ಹೌದು, ಈ ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈಗ 2 ದೇವತೆಗಳು ಬಂದು ವಿಶೇಷವಾಗಿರುವಂತಹ ಆಶೀರ್ವಾದವನ್ನು ನೀಡ್ತಿದ್ದಾರೆ. ಅವರ ಒಂದು ನಿಮ್ಮ ಜೀವನದಲ್ಲಿ ಉಪಸ್ಥಿತಿಯು ಖಂಡಿತವಾಗಿ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ. ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ ಅಂತ ಹೇಳ್ಬೋದು. ಈಗ ನೀವು ಪುಣ್ಯವಂತರು ಮತ್ತು ಅದೃಷ್ಟವಂತರಾಗಿ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ನಿಮ್ಮ ಮನೆಗೆ 2 ದೇವತೆಗಳು ಸದಾ ಬರುತ್ತಿದ್ದಾರೆ. ನಿಮ್ಮ ಜೀವನವನ್ನು ಈಗ ವಿಶೇಷವಾದ ತಿರುವಿನಿಂದ ತುಂಬೋದಕ್ಕೆ ಇವರ ಆಶೀರ್ವಾದ ಖಂಡಿತವಾಗಿ ಸಹಾಯ ಮಾಡುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಮತ್ತು ನಿಮ್ಮ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲಿ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳಬಹುದು. ವಿಶೇಷವಾಗಿರುವಂತಹ ಸಂದರ್ಭ ನಿಮ್ಮ ಕಣ್ಣ ಮುಂದೆ ಬರೋದಕ್ಕೆ ಕಾರಣ ಅಂತಂದರೆ ಗ್ರಹಗಳ ವಿಶೇಷವಾದ ಒಂದು ಪರಿಸ್ಥಿತಿ ಅಂತ ಹೇಳಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ಸ್ನೇಹಿತರೆ, ನಿಮ್ಮ ಕನಸುಗಳು ಹಲವಾರು ವರ್ಷಗಳ ನಂತರ ನನಸಾಗುವಂತಹ ಹಂತಕ್ಕೆ ಬಂದು ತಲುಪಿದೆ. ನಿಮ್ಮ ಜೀವನಕ್ಕೆ ಈಗ ಒಂದು ಅರ್ಥ ಸಿಗುವ ಸಮಯ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಒಂದು ಸಹನೆ ಕಷ್ಟಗಳನ್ನು ನಿಮ್ಮ ಪರಿಶ್ರಮವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಈಗ ಶುರುವಾಗುತ್ತಿರುವಂತಹ ಸಮಯವನ್ನು ಖಂಡಿತವಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಕಠಿಣವಾಗಿರುವ ಪರಿಶ್ರಮಕ್ಕೆ ಪ್ರಸಿದ್ಧವಾಗಿರುವಂತಹ ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೀವನದ ವಿಶೇಷವಾಗಿರುವ ವಿಭಿನ್ನ ಶೈಲಿಯಲ್ಲಿ ನೀವಿರೋದ್ರಿಂದ ಯಾವಾಗಲೂ ಕೂಡ ಕಷ್ಟಗಳನ್ನು ಅನುಭವಿಸ್ಕೊಂಡು ದುಃಖದ ಒಳಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಸಾಕಷ್ಟು ಒಳ್ಳೆಯ ಮನಸ್ಸನ್ನು ಹೊಂದಿದ್ರೂ ಕೂಡ ಕಷ್ಟಗಳು ಹುಡುಕಿಕೊಂಡು ನಿಮ್ಮ ಹತ್ರನೇ ಬರ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಕೂಡ ಇರುತ್ತೆ. ಆ ಕಾರಣ ಏನು ಅಂತ ಅಂದರೆ, ನೀವು ಬಹಳಷ್ಟು ಗಟ್ಟಿ ಆಗಬೇಕು ಮತ್ತು ಉತ್ತಮವಾದ ಯಶಸ್ಸನ್ನು ಗುರಿಯನ್ನು ತಲುಪಬೇಕಾದಾಗ ಕೆಲವೊಂದಿಷ್ಟು ಕಷ್ಟಗಳನ್ನು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಒಟ್ಟಾರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಹೊರಗಡೆ ಕಠಿಣವಾಗಿ ಕಂಡರೂ ಕೂಡ ಅವರ ಮನಸ್ಸು ಬಹಳಷ್ಟು ಮೃದುವಾಗಿರುತ್ತದೆ ಮತ್ತು ವಿಶೇಷವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಜನರು. ಅದಕ್ಕಾಗಿ ಕೆಲವೊಂದು ಬಾರಿ ನೀವು ತಿಳಿದೋ ತಿಳಿಯದೆ ಮಾಡಿರುವಂತಹ ಕೆಲವೊಂದಿಷ್ಟು ಗಂಭೀರ ಮತ್ತು ವಿಶೇಷವಾಗಿರುವಂತಹ ತಪ್ಪುಗಳು ಈಗ ನೀವು ಸರಿಪಡಿಸಿಕೊಳ್ಳಬೇಕಾದ ಸಮಯ. ಈಗ ಸತ್ಯವನ್ನು ತಿಳಿದುಕೊಂಡ ನಂತರ ನೀವು ಅತಿಯಾಗಿ ಭಯಂಕರವಾಗಿರುವಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತದೆ. ಅಂದರೆ ಸವಾಲುಗಳು ನಿಮ್ಮ ಜೀವನದ ಉದ್ದಕ್ಕೂ ಬರ್ತಾನೆ ಇರುತ್ತೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಬರ್ತಾ ಇದೆ. ಅದು ಏಕೆ ಅಂತ ನಿಮಗೆ ಗೊತ್ತಾ? ನೀವು ಅದನ್ನು ಒಂದು ಸಾರಿ ಆದರೂ ಗಮನ ಇಟ್ಟು ನೋಡಿದ್ದೀರಾ? ಖಂಡಿತವಾಗಿ ಇಲ್ಲ. ಆ ಶಕ್ತಿಗಳ ಕೇವಲ ಅಸ್ತಿತ್ವದಿಂದಲೇ
ನಿಮ್ಮ ಎಲ್ಲ ರೀತಿಯ ಹಲವಾರು ವರ್ಷಗಳ ಕನಸುಗಳು ಪರಿಶ್ರಮಕ್ಕೆ ಅಚಾನಕ್ಕಾಗಿ ಫಲ ಸಿಗುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈಗ ಆ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಶಿಖರದತ್ತ ಸಾಗುತ್ತೀರಾ. ಅಷ್ಟೇ ಅಲ್ಲದೆ ಈಗ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಹೊಸ ವ್ಯಕ್ತಿ ಆಗಮನ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಖಂಡಿತವಾಗಿ ಒಂದು ಉತ್ಸಾಹ ಮತ್ತು ಪ್ರೋತ್ಸಾಹ ಭರಿತವಾಗಿ ನೆಮ್ಮದಿಯ ಒಂದು ಶಿಖರವನ್ನು ತಲುಪುವುದಕ್ಕೆ ಸಹಾಯ ಮಾಡುತ್ತೆ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಮೇ 15ರಿಂದ 20ನೇ ತಾರೀಕಿನವರೆಗೂ ಕೂಡ ನಿಮ್ಮ ಸಾಮರ್ಥ್ಯವನ್ನು ನೀವು ತಿಳಿದುಕೊಳ್ಳುವಂತಹ ಸಮಯ. ಪ್ರತಿಯೊಂದು ಕಷ್ಟಗಳನ್ನು ತೀರಿ ಹೋಗುತ್ತವೆ. ನಿಮ್ಮ ದುಃಖಗಳು ಎಲ್ಲ ಕಷ್ಟಗಳು ಮಾಯವಾಗುತ್ತದೆ. ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಲದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದು ತಲುಪುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರತಕ್ಕಂಥವರು. ಮೇ 15ರಿಂದ 20ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿಶಾಲಿಯಾಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆಯುತ್ತದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈಗ ಭಯಂಕರವಾಗಿರುವ ಶನಿ ಅಮಾವಾಸ್ಯೆ ಕೂಡ ಬರ್ತಾ ಇರೋದ್ರಿಂದ ಈ ಅಮಾವಾಸ್ಯೆ ಈ ರಾಶಿಯವರಿಗೆ ಶಕ್ತಿ. ಒಟ್ಟಾರೆಯಾಗಿ ನಿಮ್ಮ ಆಸೆಗಳನ್ನು ಕನಸುಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲನ್ನು ಎದುರಿಸೋಕೆ ಸಿದ್ಧರಾಗಿರಬೇಕು. ಖಂಡಿತವಾಗಿ ವಿಡಿಯೋ ನಿಮಗೆ ಕಾಕತಾಳೀಯವಾಗಿ ಸಿಕ್ಕಿಲ್ಲ. ಇದು ದೇವರ ಆಶೀರ್ವಾದದ ಸಂದೇಶದ ರೂಪವಾಗಿದೆ. ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ಕೂಡ ನೀವು ಸಂಪೂರ್ಣವಾಗಿ ಖುಷಿಯಾಗಿದ್ರಿ. ಅದೇ ರೀತಿ ಎಲ್ಲವನ್ನ ನಿಂತುಕೊಂಡು ಅನುಭವ ಪಡೆದುಕೊಂಡಿದ್ದೀರಾ. ಅದಕ್ಕೋಸ್ಕರ ಈಗ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಕಾರ್ಯವನ್ನು ಸಾಧಿಸುವಂತಹ ಮುನ್ಸೂಚನೆಗಳು ಸಿಗ್ತಾ ಇದ್ರೂ ಕೂಡ ಒಂದು ದೈವಿ ಅಂಶ ಜೊತೆಗಿರುತ್ತದೆ. ಆ ದೈವಿಕ ಶಕ್ತಿ ನಿಮ್ಮನ್ನು ನಿಂತುಕೊಂಡಾಗ, ಕೂತುಕೊಂಡಾಗ, ಮಲಗಿಕೊಂಡಾಗ, ನಿದ್ರೆಯ ಮೂಲಕ, ಕನಸಿನ ಮೂಲಕ ಹಲವು ರೀತಿಯ ವಿಶೇಷವಾದ ಸೂಚನೆಗಳನ್ನು ಕೊಡ್ತಾ ಬಂದಿದೆ. ಆದರೂ ಕೂಡ ನೀವು ಅದನ್ನು ಗಮನಿಸ್ತಾ ಇಲ್ಲ. ನಿಮಗೆ ಅದರ ಅನುಭವ ಆಗ್ತಾ ಇದ್ರೂ ಕೂಡ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ನೀವು ಇವಾಗ ನಿಮ್ಮ ದೃಢ ಮನಸ್ಸಿನ ಫಲವನ್ನು ಅಂತ ಅಂದ್ಕೊಂಡಿದ್ದೀರಾ. ಎಲ್ಲ ನನ್ನ ಅದೃಷ್ಟದಿಂದ ನಡೀತಾ ಇದೆ ಅಂತ ನೀವು ಅಂದ್ಕೊಂಡಿದ್ರಿ. ಆದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರೂ ಕೂಡ ದೊಡ್ಡ ದೊಡ್ಡ ಅಪಘಾತಗಳಿಂದ ಹೊರಗೆ ಬಂದಿದ್ದೀರಾ ಅಂದರೂ ಕೂಡ ಅದಕ್ಕೆಲ್ಲ ಕಾರಣ ಅಂತಂದರೆ ಆ ದೈವಿಕ ಶಕ್ತಿಗಳ ಆಶೀರ್ವಾದ. ವೃಶ್ಚಿಕ ರಾಶಿಯವರೇ, ಎಂ ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಪಾಯ ಬಂದರೂ ಕೂಡ ಅದನ್ನು ನಿಮ್ಮ ಪರವಾಗಿ ಸಾಬೀತು ಮಾಡೋದಕ್ಕೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡಿ ನಿಮ್ಮನ್ನು ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದಕ್ಕೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಪಾಯ ಬಂದರೂ ಕೂಡ ದೈವಿಕ ಅಂಶ ಮತ್ತು ನಿಮ್ಮ ಅದೃಷ್ಟದ ಸಂಕೇತವಾಗಿ ಎಲ್ಲವೂ ಕೂಡ ನಿಮ್ಮ ಜೊತೆಗೆ ನಿಂತುಕೊಳ್ತಾವೆ. ಇದರಿಂದ ನಿಮಗೆ ಎಷ್ಟೇ ಅಪಾಯಗಳು ಬಂದರೂ ಕೂಡ ಕೂದಲೆಳೆ ಅಷ್ಟರಲ್ಲಿ ನೀವು ಎಲ್ಲದರಿಂದ ತಪ್ಪಿಸಿಕೊಂಡಿದ್ದೀರಾ. ಇದಕ್ಕೆಲ್ಲ ಕಾರಣ ಖಂಡಿತವಾಗಿ ದೈವಿಕ ಅಂಶವಿರುವಂತಹ ಒಂದು ದೇವರುಗಳ ಅನುಗ್ರಹ. ಆ ದೇವತೆಗಳು ಯಾರು ಅಂತ ತಿಳಿದುಕೊಳ್ಳೋಣ. ಆ ದೇವತೆಗಳ ಒಂದು ಸಂಪೂರ್ಣವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡುತ್ತೆ. ಇಷ್ಟು ವರ್ಷ ನೀವು ಎಲ್ಲ ಕಷ್ಟಗಳನ್ನು ದಾಟಿ ಇಲ್ಲಿಯವರೆಗೂ ತಲುಪಿದ್ದೀರಾ ಮತ್ತು ಎಲ್ಲವನ್ನ ಸಹಿಸಿಕೊಂಡು ಬಂದಿದ್ದೀರಾ ಅಂದರೆ ಈಗ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗಿದೆ ಅಂತ ಅರ್ಥ. ಈಗ ದೈವಿಕ ಶಕ್ತಿಗಳ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಶತ್ರುಗಳ ನಾಶವಾಗುತ್ತೆ, ನಿಮ್ಮ ದಾರಿದ್ರ್ಯಗಳು ದೂರವಾಗುತ್ತೆ, ಸಾಲಬಾಧೆಯಿಂದ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲದೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಹೌದು, ನಿಮ್ಮ ಜೀವನದಲ್ಲಿ ನಿಜವಾದ ವ್ಯಕ್ತಿಗಳು ಅಥವಾ ಹೊರಗಿನ ಶತ್ರುಗಳ ನಿಜವಾದ ಮುಖಬಣ್ಣ, ಸತ್ಯವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಬಣ್ಣವನ್ನು ಬಯಲು ಮಾಡುವಂತಹ ಸಂದರ್ಭ. ಈಗ ನೀವು ಯಾರನ್ನ ನಿಮ್ಮವರು ಅಂತ ನಂಬಿದ್ರೋ ಅವರೇ ನಿಮ್ಮ ದೊಡ್ಡ ಶತ್ರುಗಳಾಗಿರ್ತಾರೆ. ಆದರೂ ಕೂಡ ಎಲ್ಲವನ್ನ ತಿಳಿದುಕೊಂಡಾಗ ನಿಮ್ಮ ಮನಸ್ಸು ಒಡೆದು ಹೋಗ್ಬೋದು, ಕಣ್ಣೀರುಗಳು ಧಾರಾಕಾರವಾಗಿ ಸುರಿಬಹುದು. ಆದರೆ ಏನೇ ನಡೆದ್ರೂ ಕೂಡ ಅದೆಲ್ಲ ಒಳ್ಳೆಯದಕ್ಕೋಸ್ಕರ ಅಂತ ನೀವು ನಂಬಬೇಕಾಗುತ್ತೆ. ದೇವರ ಅನುಗ್ರಹಕ್ಕೆ, ಆಶೀರ್ವಾದಕ್ಕೆ ಪಾತ್ರರಾಗೋದಕ್ಕೋಸ್ಕರ ನಾವು ತಿಳಿಸುವಂತಹ ಸಣ್ಣ ಪರಿಹಾರವನ್ನು ಕೂಡ ಅನುಸರಿಸಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ 2 ದಿವ್ಯ ಶಕ್ತಿಗಳು ಸಾಮಾನ್ಯವಾದವಲ್ಲ. ಒಂದು ಶಕ್ತಿ ಖಂಡಿತವಾಗಿ ನಾಗದೇವತೆಗಳು ಅಂತ ಹೇಳ್ಬಹುದು, ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ, ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ. ಇನ್ನೊಂದು ಶಕ್ತಿ ದುರ್ಗಾಮಾತೆಯ ಅನುಗ್ರಹ. ಈ 2 ದೇವತೆಗಳು ನಿಮ್ಮನ್ನು ಯಾವಾಗಲೂ ಕೂಡ ರಕ್ಷಣಾತ್ಮಕ ಗುರಾಣಿಯಂತೆ ಕಾಪಾಡ್ತಾ ಇದ್ದಾರೆ. ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟ, ದುಃಖ, ನೋವನ್ನು ದೂರ ಮಾಡ್ತಾರೆ. ನಿಮ್ಮ ಮನೆ, ನಿಮ್ಮ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಅವರ ಶಕ್ತಿಯ ಮೂಲಕ ತೆಗೆದು ಹಾಕ್ತಾರೆ. ಅಷ್ಟೇ ಅಲ್ಲದೆ ಶ್ರೀಮಂತಿಕೆ, ನೆಮ್ಮದಿ, ವಿಶೇಷವಾಗಿ ಅಷ್ಟ ಐಶ್ವರ್ಯ, ಆರೋಗ್ಯ ಭಾಗ್ಯವನ್ನು ಈಗ ನಿಮಗೆ ಕರುಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಮಂಗಳವಾರ, ಭಾನುವಾರ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ತುಂಬ ಶ್ರೇಷ್ಠ. ಅಷ್ಟೇ ಅಲ್ಲದೆ ಬಿಳಿ ಹಾಲನ್ನು ತೆಗೆದುಕೊಂಡು ಹೋಗಿ ಪಂಚಾಭಿಷೇಕವನ್ನು ಮಾಡಿಸಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಪಿತೃದೋಷಗಳಿಂದ ಹೊರಬರಬೇಕು, ನಾಗದೋಷಗಳಿಂದ ಹೊರಬರಬೇಕು ಅಂದರೆ ಖಂಡಿತವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳೋದು ಒಳ್ಳೆಯದು. ಅದು ಸಾಧ್ಯವಾಗೋದಿಲ್ಲ ಅಂದರೆ ಮನೆ ಹತ್ರ ಇರುವಂತಹ ನಾಗರ ಕಲ್ಲಿಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು.
ಎರಡನೇದಾಗಿ ದುರ್ಗಾ ಮಾತೆಯ ಅನುಗ್ರಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲೇ ತೆಗೆದು ಹಾಕಿಬಿಡುತ್ತೆ. ನಿಮ್ಮ ಮನೆಗೆ ಪ್ರತಿದಿನ ಬಂದು ಹೋಗ್ತಾ ಇರುವಂಥ ಈ ಎರಡೂ ದೇವತೆಗಳು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಗಳನ್ನು ತೆಗೆದು ಹಾಕ್ತಾರೆ. ನಿಮ್ಮ ಜೀವನಕ್ಕೆ ಶಕ್ತಿಯನ್ನು ತುಂಬುತ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ. ದುರ್ಗಾದೇವಿಗೆ ನಿಂಬೆ ಹಣ್ಣಿನ ಹಾರವನ್ನು ಹಾಕೋದು, ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದು, ಅದು ಯಾವುದು ಸಾಧ್ಯವಾಗಿಲ್ಲ ಅಂದರೆ ಸಿಹಿ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡೋದು, ನಿಮ್ಮ ಮನೆ ಹತ್ತಿರ ಇರುವಂತಹ ದುರ್ಗಾ ಮಾತೆಗೆ ಮೊಸರು ಅನ್ನವನ್ನು ಅರ್ಪಣೆ ಮಾಡೋದು ಖಂಡಿತ ಒಳ್ಳೆಯದನ್ನು ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕಲವಾಗಿ ನೀವು ಐಶ್ವರ್ಯವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಈಗ ದೇವರ ಆಶೀರ್ವಾದದ ಜೊತೆಗೆ ನಿಮ್ಮ ಜೀವನಕ್ಕೆ ಎಂ ಅಕ್ಷರದ ವ್ಯಕ್ತಿ ಕೂಡ ಭೇಟಿ ಆಗ್ತಾ ಇದ್ದಾರೆ. ಇವರು ನಿಮಗೆ ಸಂಬಂಧಿಕರಾಗಿರ್ಬೋದು, ಅಪರಿಚಿತರಾಗಿರ್ಬೋದು, ಅಥವಾ ಹಳೆಯ ಸ್ನೇಹಿತರಾಗಿರ್ಬೋದು. ಮತ್ತೆ ಅವರು ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಶತ್ರುಗಳು ದೂರವಾಗ್ತಾರೆ, ನಕಾರಾತ್ಮಕ ಅಂಶಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಸಂತೋಷದಿಂದ, ಸಮೃದ್ಧಿಯಿಂದ ತುಂಬಿರುತ್ತೆ. ಯಾವುದೇ ಕೆಟ್ಟ ಕೆಲಸಗಳಿಗಾಗಲಿ, ಕೆಟ್ಟದ್ದೇ ಯಾವುದೇ ನಕಾರಾತ್ಮಕ ತಂತ್ರ ಮಂತ್ರಗಳಿಗಾಗಲಿ ನೀವು ಒಳಗಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ ಮೇ 15ರಿಂದ 20ನೇ ತಾರೀಕಿನವರೆಗೂ ಕೂಡ ನೀವು ಎಲ್ಲರ ಪ್ರೀತಿಗೆ, ಗೌರವಕ್ಕೆ ಪಾತ್ರರಾಗ್ತೀರಾ. ನಿಮ್ಮನ್ನು ನೋಡಿದಾಗ ಎಲ್ಲರೂ ಕೂಡ ಗೌರವ ಕೊಡ್ತಾರೆ, ನಿಮ್ಮ ಮಾತಿಗೆ ಗೌರವ ಬರುತ್ತೆ, ಬೆಲೆ ಬರುತ್ತೆ. ಕುಟುಂಬದಲ್ಲೂ ಕೂಡ ನೀವು ಪ್ರೀತಿಗೆ ಪಾತ್ರರಾಗ್ತೀರಾ. ಖಂಡಿತವಾಗಿ ಈಗ ಎರಡು ದೇವತೆಗಳ ಆಶೀರ್ವಾದ ನೇರವಾಗಿ ಬಿದ್ದಾಗ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಖಂಡಿತವಾಗಿ ಈಗ ನೀವು ಸುಬ್ರಹ್ಮಣ್ಯ ಸ್ವಾಮಿ, ದುರ್ಗಾಮಾತೆಯ ಅನುಗ್ರಹವನ್ನು ಪಡೆದುಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಸಕಲ ರೀತಿಯ ಒಂದು ಸೌಭಾಗ್ಯವನ್ನು, ಸೌಕರ್ಯವನ್ನು ಅನುಭವಿಸೋಕ್ಕೆ ನೀವು ಸಿದ್ಧರಾಗ್ತೀರಾ. ಇನ್ನು ಯಾವುದೇ ನಡೆದ್ರೂ ಕೂಡ ಅದು ನಿಮ್ಮನ್ನು ವಿಶೇಷವಾದ ಗುರಿಯ ಹತ್ರ ಕರ್ಕೊಂಡು ಹೋಗುತ್ತೆ. ನಿಮ್ಮ ಗುರಿಗಳನ್ನು ನೀವು ಸ್ಪಷ್ಟಪಡಿಸ್ಕೊಳ್ತೀರಾ. ಎಂ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಆಸೆ, ಕನಸುಗಳು ನನಸಾಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.